ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲ್ಲಿಗೆ ಗಿಡಗಳಿಗೆ ಸುಡುಮಣ್ಣನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಸುಡುಮಣ್ಣೆಲ್ಲ ಮಾಡಲಿಕ್ಕೆ ನಮಗೆ ತರಗೆಲೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮತ್ತು ದನದ ಒಣ ಸೆಗಣಿ ಬೇಕಿರುವಂಥದ್ದು. ನಾನು ಒಣ ಸೆಗಣಿಯನ್ನು ಮೊನ್ನೆ ನಿಮಗೆ ತೋರಿಸಿದ್ದೇನೆ ಎಲ್ಲಿಂದ ತಂದಿದ್ದೇನೆ ಅಂತೇಳಿ. ಕಟೀಲು ದೇವಸ್ಥಾನದಲ್ಲಿ 3 ದಿನಗಳ ಕಾಲ ಗೋಮೇಳ ಇತ್ತು, ಅಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು. ಸೆಗಣಿಯನ್ನು, ಒಣ ಸೆಗಣಿಯನ್ನು. ಮತ್ತು ತರಗೆಲೆ ಎಲ್ಲ ನಮ್ಮ ಅಂಗಳದಲ್ಲಿ ತುಂಬ ಬಿದ್ದಿರ್ತದೆ, ಅದನ್ನು ನಾನು ಬೇಸಿಗೆ ಕಾಲದಲ್ಲೆಲ್ಲ ಸಂಗ್ರಹಿಸಿಟ್ಟುಕೊಂಡಿದ್ದೇನೆ. ಇವಾಗ ನನಗೆ ಸುಡುಮಣ್ಣು ಮಾಡಲಿಕ್ಕೆಲ್ಲ ಬೇಕಾಗ್ತದೆ ಅಂತ ಹೇಳಿ ತುಂಬ ಬೀಳ್ತದೆ ಅಂಗಳದಲ್ಲಿ, ಅದನ್ನೆಲ್ಲ ನಾನು ಒಂದು ಗೋಣಿಯಲ್ಲಿ ಹಾಕಿಟ್ಟಿದ್ದೇನೆ. ಸುಡುಮಣ್ಣೆಲ್ಲ ಮಾಡುವಾಗ ನಾನು ಅದನ್ನೇ ಬಳಸುವಂಥದ್ದು. ಇವಾಗ ನಮಗೆ ಸುಡುಮಣ್ಣು ಹೇಗೆ ಮಾಡೋದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಗಿಡಗಳಿಗೆ ಸುಡುಮಣ್ಣು ತುಂಬಾ ಒಳ್ಳೆಯದು. ಮಲ್ಲಿಗೆ ಗಿಡ ಅಂತಲ್ಲ, ಯಾವುದೇ ನೀವು ಗಿಡಗಳಿಗೆ ಹಾಕಿದರೂ ಕೂಡ ಸುಡುಮಣ್ಣಲ್ಲಿ ತುಂಬ ಚೆನ್ನಾಗಿ ಗಿಡಗಳು ಗ್ರೋತಿಂಗ್ ಬರ್ತದೆ. ಹಾಗೆ ತರಕಾರಿ ಬೀಜ ಎಲ್ಲ ಹಾಕುವಾಗ ಬರೀ ಸುಡುಮಣ್ಣನ್ನೇ ಬಳಸಿ ತರಕಾರಿ ಬೀಜಗಳನ್ನು ಕೂಡ ಹಾಕಿದರೆ ತುಂಬ ಚೆನ್ನಾಗಿ ಮೊಳಕೆ ಹೊಡೆದು ಗಿಡಗಳು ಕೂಡ ಅಷ್ಟೇ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸುಡುಮಣ್ಣು ತುಂಬಾ ಗಿಡಗಳಿಗೆ ಉತ್ತಮ ಅಂತಲೇ ಹೇಳ್ಬೋದು. ಇದರಿಂದ ಗಿಡಗಳು ಚೆನ್ನಾಗಿ ಅದರ ಬೆಳವಣಿಗೆಯನ್ನು ಪ್ರಾರಂಭಿಸ್ತದೆ. ಬೇರುಗಳಿಗೆ ಕೂಡ ಈ ಸುಡುಮಣ್ಣು ತುಂಬಾ ಒಳ್ಳೆಯದು. ಇದನ್ನು ನಾವು ಮಳೆಗಾಲಕ್ಕೂ ಕೂಡ ಯೂಸ್ ಮಾಡ್ಬೋದು. ಈ ಸುಡುಮಣ್ಣನ್ನು ಅದಕ್ಕೆ ನೀರು ಬಿದ್ದಷ್ಟು ಒಳ್ಳೆಯದು. ನಾವು ಸುಡುಮಣ್ಣು ಹಾಕಿದಾಗ ನೀರು ಬೀಳಬೇಕು, ಏಕೆಂದರೆ ಸುಡುಮಣ್ಣು ತುಂಬ ಹೀಟ್ ಇರ್ತದೆ. ಇದೊಂಥರ ಬೂದಿ ಅಲ್ವಾ, ಅದು ತುಂಬ ಹೀಟ್ ಇರ್ತದೆ. ಆವಾಗ ನಾವು ಮಳೆಗಾಲಕ್ಕೂ ಕೂಡ ಇದನ್ನು ಬಳಕೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮಲ್ಲಿಗೆ ಗಿಡಗಳಿಗೆ ಕೂಡ ಸುಡುಮಣ್ಣು ತುಂಬಾ ಒಳ್ಳೆಯದು. ಸುಡುಮಣ್ಣೆಲ್ಲ ಹಾಕಿದಾಗ ಗಿಡಗಳಲ್ಲಿ ರೋಗದ ಬಾಧೆ ಕಡಿಮೆ ಆಗ್ತದೆ. ಅದೇ ರೀತಿ ನೀವು ಬಸಳೆ ಗಿಡಕ್ಕೆ ಕೂಡ ಸುಡುಮಣ್ಣನ್ನು ಬಳಸಿ ನೋಡಿ, ದಂಟುಗಳು ದಪ್ಪ ದಪ್ಪವಾಗಿ ತುಂಬ ರುಚಿಯಾಗಿ ಬರ್ತದೆ. ನಾನು ಕೂಡ ಬಳಕೆ ಮಾಡಿದ್ದೇನೆ. ನಮ್ಮ ಬಸಳೆ ಗಿಡಕ್ಕೆಲ್ಲ ದಂಟುಗಳು ಕೂಡ ದಪ್ಪ ದಪ್ಪವಾಗಿ ತುಂಬ ಟೇಸ್ಟ್ ಆಗಿರ್ತದೆ. ಅದು ಅಂದರೆ ಒಂಥರ ಸಿಹಿ ಅಂಶವನ್ನು ಕೊಡ್ತದೆ. ನೀವು ನೋಡಿರ್ಬೋದು, ಕೆಲವೊಂದು ಬಸಳೆ ದಂಟುಗಳನ್ನು ತಿನ್ನುವಾಗ ತುಂಬ ರುಚಿ ಇರ್ತದೆ ಅದು ಯಾಕೆಂದರೆ ಸುಡುಮಣ್ಣೆಲ್ಲ ಹಾಕಿ ಮಾಡಿರುವಂಥದ್ದು. ಇವಾಗ ನಾವು ಮಲ್ಲಿಗೆ ಗಿಡಗಳಿಗೆ ಅದೇ ರೀತಿಯಾಗಿ ಸುಡುಮಣ್ಣು ಮಾಡಲಿಕ್ಕಿದ್ದೇವೆ. ಇದನ್ನು ನಾವು ಬೇಸಿಗೆ ಕಾಲದಲ್ಲೆಲ್ಲ ರೆಡಿ ಮಾಡಿಟ್ಟುಕೊಂಡಿರಬೇಕು. ಮಳೆಗಾಲ ಬರುವಾಗ ಕೂಡ ಹಾಕ್ಬೋದು. ಸುಡುಮಣ್ಣೆಲ್ಲ ಮಳೆಗಾಲದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಒಂದು ತರಗೆಲೆಲ್ಲ ಒದ್ದಿರ್ತದೆ, ಅದರಿಂದ ನಾವು ಸುಡುಮಣ್ಣನ್ನು ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಬೇಸಿಗೆ ಕಾಲ ಬರುವಾಗೆಲ್ಲ ಸುಡುಮಣ್ಣೆಲ್ಲ ಮಾಡಿ ರೆಡಿ ಇಟ್ಕೊಂಡಿರಬೇಕು. ಸುಡುಮಣ್ಣನ್ನು ಮಾಡಿದ ತಕ್ಷಣವೇ ನಮಗೆ ಉಪಯೋಗ ಮಾಡಲಿಕ್ಕೆ ಬರುವುದಿಲ್ಲ. ಅದನ್ನೊಂದು 2 ತಿಂಗಳು ಅಥವಾ 1 ತಿಂಗಳು ಇಟ್ಟು ಆನಂತರ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕಾಗ್ತದೆ. ಇವಾಗ ನಾನು ಸುಡುಮಣ್ಣನ್ನು ಹೇಗೆ ಮಾಡೋದಂತೇಳಿ ತೋರಿಸ್ತೇನೆ. ಸುಡುಮಣ್ಣು ಮಾಡಲಿಕ್ಕೆ ಒಂದು ತರಗೆಲೆ ಬೇಕಾಗಿರುವಂಥದ್ದು, ಅದೇ ರೀತಿ ದನದ ಒಣ ಸೆಗಣಿ ಬೇಕಾಗಿರುವಂಥದ್ದು. ಇಷ್ಟೇ ಇದ್ದರೆ ಸಾಕು. ನಾನು ಇದರಲ್ಲೇ ಸುಡುಮಣ್ಣು ಮಾಡುವಂಥದ್ದು. ಇನ್ನು ಕೆಲವರು ಸುಡುಮಣ್ಣೆಲ್ಲ ಮಾಡುವಾಗ ಕಸ ಕಡ್ಡಿ ಇದನ್ನೆಲ್ಲ ಹಾಕ್ತಾರೆ, ಬಟ್ ನಾನು ಅದನ್ನು ಯಾವುದನ್ನು ಕೂಡ ಉಪಯೋಗ ಮಾಡ್ತಾಯಿಲ್ಲ. ನನಗೆ ಇದರಲ್ಲಿ ಉತ್ತಮವಾದಂಥ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ಇಷ್ಟನ್ನೇ ಬಳಸಿಕೊಂಡು ಸುಡುಮಣ್ಣು ಮಾಡುವಂಥದ್ದು. ಇದು ಗಿಡಗಳಿಗೂ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ನಾನು ಇದನ್ನೇ ಹಾಕಿರುವಂಥದ್ದು. ನನ್ನ ಗಿಡಗಳು ಕೂಡ ಚೆನ್ನಾಗಿ ಗ್ರೋತಿಂಗ್ ಬಂದಿದೆ. ಯಾರಿಗೆಲ್ಲ ಈ ಪ್ರೋಸೆಸ್ ಇಷ್ಟ ಆಗ್ತದೆ ನೋಡಿ, ನೀವು ಕೂಡ ಇದೇ ಪ್ರೋಸೆಸ್ಸಲ್ಲಿ ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಓಕೆ ವೀಕ್ಷಕರೇ, ಹಾಗಾದರೆ ನಮ್ಮ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ಇಲ್ಲಿ ನಮಗೆ ಒಣ ಸೆಗಣಿ ಮತ್ತು ತರಗೆಲೆ ಬೇಕೇ ಬೇಕು. ಇದನ್ನು ನಾವು ಸ್ಕಿಪ್ ಮಾಡುವಾಗಿಲ್ಲ, ಇದು ನಮಗೆ ಸಿಗಲೇಬೇಕು ನಾವು ಸುಡುಮಣ್ಣೆಲ್ಲ ಮಾಡುವಾಗ. ಇದು ಇಲ್ಲದ್ರೆ ನಮಗೆ ಸುಡುಮಣ್ಣು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಬೇರೊಂದು ವಿಧಾನದಲ್ಲಿ ಮಾಡ್ತಾರೆ, ಬಟ್ ನನಗೆ ಇದು ವರ್ಕ್ ಆಗಿದೆ. ಹಾಗಾಗಿ ನಾನು ಇದೇ ಪ್ರೋಸೆಸ್ಸಲ್ಲಿ ಮಾಡ್ತೇನೆ. ಇಲ್ಲಿ ನಾನು ತರಗೆಲೆಯನ್ನು 1 ಬುಟ್ಟಿ, ಅಂದರೆ ಈ ಫುಲ್ಲು ಬುಟ್ಟಿ ಆಗುವಷ್ಟು ತೆಗೆದುಕೊಂಡಿದ್ದೇನೆ. ಇದಕ್ಕಿಂತ ಸಹ ಜಾಸ್ತಿ ತೆಗೆದುಕೊಳ್ಬೋದು. ತರಗೆಲೆಯಿಂದ ಏನು ಗಿಡಗಳಿಗೆ ಪ್ರಾಬ್ಲಮ್ ಬರೋದಿಲ್ಲ. ತರಗೆಲೆ ಗಿಡಗಳಿಗೆ ತುಂಬಾ ಒಳ್ಳೆಯದು. ಅದರಲ್ಲಿಯೂ ಕೂಡ ನಾವು ಗೊಬ್ಬರ ಎಲ್ಲ ಹಾಕಿದಾಗ ಆ ಗೊಬ್ಬರವನ್ನು ಮುಚ್ಚಲಿಕ್ಕೆ ತರಗೆಲೆಯನ್ನೇ ಯೂಸ್ ಮಾಡಬೇಕಾಗ್ತದೆ. ಹಾಗಾಗಿ ತರಗೆಲೆಯಿಂದ ಗಿಡಗಳಿಗೆ ಏನೂ ತೊಂದರೆ ಇಲ್ಲ, ಎಷ್ಟು ಬೇಕಾದರೂ ನೀವು ತೆಗೆದುಕೊಳ್ಬೋದು. ನಾನು ಇಲ್ಲಿ 1 ಬುಟ್ಟಿ ಆಗುವಷ್ಟು ತೆಗೆದುಕೊಳ್ತಾ ಇದ್ದೇನೆ.
ಇದುವೇ ನೋಡಿ ಮಣ್ಣಿದು ನಡರಿ. ಇಲ್ಲಿ ನಾನು ಕೆಳಗಡೆ ತೆಂಗಿನ ಗರಿಯನ್ನು ಇಟ್ಟಿದ್ದೇನೆ, ಸ್ವಲ್ಪ ಇಟ್ಟರೆ ಸಾಕು. ಮತ್ತು ಒಂದು ಕಾಗದವನ್ನು ಇಟ್ಟಿದ್ದೇನೆ, ಅದಕ್ಕೆ ಅಂದರೆ ಬೆಂಕಿ ಹೊತ್ಕೊಳ್ಬೇಕಲ್ವ, ಮೊದಲು ನಾವು ಬೆಂಕಿಯನ್ನು ಮಾಡಿಕೊಳ್ಬೇಕಾಗ್ತದೆ. ಇವಾಗ ನೋಡಿ ಬೆಂಕಿ ಹೊತ್ತಿಕೊಳ್ತಾ ಉಂಟು. ಬೆಂಕಿ ಸರಿಯಾಗಿ ಒತ್ತಿಕೊಳ್ಬೇಕು, ಆವಾಗಲೇ ನಾವು ಹಾಕಲಿಕ್ಕೆ ಆಗುವಂಥದ್ದು. ಇವಾಗ ಫಸ್ಟ್ ಲೇಯರಲ್ಲಿ ನಾವು ತರಗೆಲೆಯನ್ನು ಹಾಕ್ಕೊಳ್ಬೇಕು. ತರಗೆಲೆ ಹಾಕಿದಾಗ ಬೆಂಕಿ ಚೆನ್ನಾಗಿ ಒತ್ತಿಕೊಳ್ತದೆ. ಆ ತರಗೆಲೆ ತುಂಬಾ ಒಣಗಿರಬೇಕು. ಅನಂತರ ಇದಕ್ಕೆ ನಾನು ತೆಗೆದುಕೊಂಡಂತಹ ಒಣ ಸೆಗಣಿಯನ್ನು ಹಾಕ್ತಾ ಇದ್ದೇನೆ. ಒಣ ಸೆಗಣಿ ಕೂಡ ಅಷ್ಟೇ, ನಮಗೆ ಅದು ಸರಿಯಾಗಿ ಸುಟ್ಟು ಬೂದಿ ಮಾತ್ರ ಸಿಗಬೇಕು. ನೋಡಿ ಇವಾಗ ಬೆಂಕಿ ಸರಿಯಾಗಿ ಹೊತ್ತಿಕೊಳ್ತಾ ಉಂಟು. ಇದೇ ರೀತಿಯಾಗಿ ಹಾಕ್ಕೊಳ್ಬೇಕು. ಒಂದು ಲೇಯರ್ ತರಗೆಲೆ ಹಾಕಿದರೆ ಒಂದು ಲೇಯರ್ ಒಣ ಸೆಗಣಿಯನ್ನು ಹಾಕಿಕೊಳ್ಬೇಕು. ನಾನು ಇಲ್ಲಿ ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೇನೆ ನೋಡಿ, ಅದೇ ಪ್ರೋಸೆಸ್ಸಲ್ಲಿ ನೀವು ಕೂಡ ಮಾಡಿ. ಇದು ಅಂದರೆ ಸಣ್ಣದಲ್ವಾ, ಹಾಗಾಗಿ ಇದರಲ್ಲಿ ಎಲ್ಲ ಹಾಕಿ ಸುಡಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ನಿಮಗೆ ಹೊರಗಡೆ ಪ್ಲೇಸ್ ಇದ್ರೆಲ್ಲ ತುಂಬ ಚೆನ್ನಾಗಿದು ಬೆಂಕಿ ಹೊತ್ತಿಕೊಳ್ತದೆ. ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿಕೊಂಡು ಇದರಲ್ಲಿ ಮಾಡಬೇಕಾಗ್ತದೆ. ಎಲ್ಲವನ್ನು ಒಮ್ಮೆಲೆ ಹಾಕಲಿಕ್ಕೆ ಆಗೋದಿಲ್ಲ ಇದರಲ್ಲಿ, ಇದು ಸಣ್ಣದಲ್ವಾ. ಹಾಗಾಗಿ ಒಂದೊಂದು ಲೇಯರಲ್ಲಿ ಹಾಕಿಕೊಂಡು ನೀವು ಈ ಥರ ಮಾಡಿದರೆ ಉಂಟಲ್ವ, ಇದರಲ್ಲಿ ಕೂಡ ಮಾಡ್ಬೋದು. ನಮಗೆ ಸುಡುಮಣ್ಣನ್ನು ತುಂಬ ಸುಲಭವಾಗಿ ಸುಡುಮಣ್ಣು ಮಾಡಲಿಕ್ಕೆ ಆಗ್ತದೆ. ಇವಾಗ ಎಲ್ಲ ತೆಗೆದುಕೊಂಡದೆಲ್ಲ ಖಾಲಿ ಆಯಿತು. ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಟುಕೊಂಡಿರ್ತೇನೆ ನಾನು. ಇನ್ನೊಂದು ಪ್ಯಾಕೆಟ್ ತಂದದ್ದು ಉಂಟು, ಅದನ್ನು ಇವಾಗ ಮಾಡ್ತಾ ಇಲ್ಲ, ನನಗೆ ಅದು ಬೇಕು, ಹಾಗಾಗಿ ನೆಕ್ಸ್ಟಿಗೆ ಯೂಸ್ ಮಾಡುವ. ಇವಾಗ ಇದೆಲ್ಲ ಹೊತ್ತಿ ಎಲ್ಲ ಆಗಿದೆ ನೋಡಿ. ಇದು ನೆಕ್ಸ್ಟ್ ಡೇಯಲ್ಲಿ ನಾನು ಇದರ ಬೂದಿ ಎಲ್ಲ ತೆಗಿತಾ ಇರುವಂಥದ್ದು. ಒಮ್ಮೆಲೆ ತೆಗಿಬಾರ್ದು, ಅದು ಬಿಸಿ ಇರ್ತದೆ. ನೆಕ್ಸ್ಟ್ ಡೇನೇ ತೆಗಿಬೇಕು, ಅದೆಲ್ಲ ತಣ್ಣಗಾಗಿರ್ತದೆ ನೋಡಿ. ಎಲ್ಲ ಒತ್ತಿ ಹುರಿದಾಗಿದೆ ಇದರಲ್ಲಿ. ಇವಾಗ ನಮಗೆ ಈ ಬೂದಿ ಸಿಕ್ಕಿದೆ, ಇದು ತುಂಬಾ ಒಳ್ಳೆಯದು. ನೀವು ಗಿಡಗಳಿಗೆ ಹಾಕಿ ನೋಡಿ. ಆದರೆ 1 ತಿಂಗಳು ಅಥವಾ 2 ತಿಂಗಳು ಇಟ್ಟು ನಂತರ ಇದನ್ನು ಹಾಕಿಕೊಳ್ಬೇಕಾಗ್ತದೆ. ಇವತ್ತು ಮಾಡಿ ನಾಳೆ ಹಾಕಲಿಕ್ಕೆ ಆಗೋದಿಲ್ಲ ಇದನ್ನು ನೀವು ಮಳೆಗಾಲದಲ್ಲಿ ಕೂಡ ಯೂಸ್ ಮಾಡ್ಬೋದು. ಮತ್ತು ಜೀವಾಮೃತ ಎಲ್ಲ ಹಾಕುವಾಗ ಗಿಡಗಳಿಗೆ ಹಾಕ್ಬೋದು. ಅದು ಹೇಗೆ ಹಾಕೋದಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ನಾನು ಗಿಡಗಳಿಗೆ ಜೀವಾಮೃತ ಮಾಡಲಿಕ್ಕೆ ಉಂಟು, ಗಿಡಗಳಿಗೆ ಹೊಸ ಮಣ್ಣು ಹಾಕಲಿಕ್ಕೆ ಉಂಟು, ಅದೆಲ್ಲ ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತೇನೆ ಅಂತೇಳಿ. ನೋಡಿ ನಮ್ಮದು ಸುಡುಮಣ್ಣು ರೆಡಿ ಆಯಿತು. ಸುಡುಮಣ್ಣಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ವೀಕ್ಷಕರೇ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಎಲ್ಲರೂ ಕಂಪ್ಲೀಟಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಕೂಡ ಮರೆಯದಿರಿ. ಮತ್ತೊಂದು ಹೊಸದಾದಂಥ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.